ಇದು ಕೇವಲ ಒಂದು ಸಿನಿಮಾ ಅಲ್ಲ, ಒಂದು ಶಕ್ತಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಕಾಂತಾರ ಒಂದು ದಂತಕತೆ. ಹೆಸರಿಗೆ ತಕ್ಕನಾಗಿ ಕಾಂತಾರ ಒಂದು ದಂತಕತೆಯಾಗಿ ಎಲ್ಲರ ಮನಸ್ಸಲ್ಲಿ ಉಳಿದಿದೆ. ಕನ್ನಡಕ್ಕೆ ಮಾತ್ರ ನಿರ್ಮಾಣ ಮಾಡಿದ ಚಿತ್ರ ರಿಲೀಸ್ ಆದಮೇಲೆ ಪ್ರೇಕ್ಷಕರ ಒತ್ತಾಯಕ್ಕೆ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ರಿಲೀಸ್ ಆದಂಥ ಸಿನಿಮಾ. 18ರಿಂದ 20 ಕೋಟಿ ಬಜೆಟಲ್ಲಿ ರೆಡಿಯಾಗಿ ಬರೋಬ್ಬರಿ ಬಾಕ್ಸ್ ಆಫೀಸಲ್ಲಿ 400 ಕೋಟಿ ಗಳಿಸಿದ ಕನ್ನಡಿಗರ ಹೆಮ್ಮೆಯ ಚಿತ್ರ ಕಾಂತಾರ. ಈಗ ಅದೇ ತಂಡದಿಂದ ಮತ್ತೊಂದು ನಮ್ಮ ಮಣ್ಣಿನ ಕಥೆಯನ್ನು ಇಡೀ ಪ್ರಪಂಚಕ್ಕೆ ಸಾರಲು ಹೊರಟಿದ್ದಾರೆ. ಅದುವೇ ಕಾಂತಾರ ಚಾಪ್ಟರ್ 1. ಇದು ರಿಷಬ್ ಶೆಟ್ಟಿ ಮತ್ತು ತಂಡದವರ ಬಹಳ ದೊಡ್ಡ ಕನಸು. ಆ ಕನಸನ್ನ ನನ್ಸ್ ಮಾಡಿದಂಥ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್. ಬರೋಬ್ಬರಿ 3 ವರ್ಷ 250 ದಿನ ಶೂಟಿಂಗ್ ಮಾಡಿ ಮತ್ತೊಮ್ಮೆ ಕನ್ನಡಿಗರು ಹೆಮ್ಮೆ ಪಡುವಂಥ ಚಿತ್ರನ ರಿಷಬ್ ಶೆಟ್ಟಿ ಅವರು ನಟನೆ ಜೊತೆಗೆ ತಾವೇ ಬರೆದು ನಿರ್ದೇಶನ ಮಾಡಿದ್ದಾರೆ. ಈಗ ರಿಲೀಸ್ ಆದ ಮೇಕಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಪ್ರೊಡಕ್ಷನ್ ವ್ಯಾಲ್ಯೂ ಮತ್ತು ರಿಷಬ್ ಶೆಟ್ಟಿ ಅವರ ಕನಸು ಎಷ್ಟು ದೊಡ್ಡದಾಗಿದೆ ಅನ್ನೋದು. ಪ್ರತಿದಿನ 1000+ ಜೂನಿಯರ್ಸ್, ರೈನ್ ಎಫೆಕ್ಟ್ ಸೀನ್ಸ್, ನೈಟ್ ಶೂಟಿಂಗ್. ಒಂದು ಫ್ರೇಮ್ನ ಕಟ್ಕೊಡಕ್ಕೆ ಬಹಳಷ್ಟು ಜನ ಕಷ್ಟಪಟ್ಟು ಕಾಂತಾರದಲ್ಲಿ ಕೆಲಸ ಮಾಡಿದ್ದಾರೆ. ಬಹಳಷ್ಟು ಕನ್ನಡಿಗರು ಮತ್ತೆ ಹೊರ ರಾಜ್ಯ ದೇಶ ತಂತ್ರಜ್ಞರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಕಾಣಿಸೋ ದೇವಸ್ಥಾನ, ಜನರು ವಾಸ ಮಾಡೋ ಸ್ಥಳ ಮತ್ತೆ ಕಾಡಿನ ಜನರು ಇರೋ ಜಾಗ ಎಲ್ಲಾನು ನೋಡ್ತಾ ಇದ್ರೆ ಇದು ಸೆಟ್ಟಾ ಅಥವಾ ನೈಜವಾಗಿರೋ ಜಾಗಕ್ಕೆ ಹೋಗಿ ಶೂಟಿಂಗ್ ಮಾಡಿರೋ ರೀತಿ ಇದೆ. ಜನನೇ ಹೋಗಕ್ಕಾಗದೇ ಇರುವಂತ ಜಾಗದಲ್ಲಿ ಕ್ಯಾಮ್ರಾ ಪ್ಲೇಸ್ಮೆಂಟ್ ಮಾಡಿ ಚಿತ್ರೀಕರಣ ಮಾಡಿರುವ ಅರವಿಂದ್ ಕಶ್ಯಪ್ ಅವರ ಕ್ಯಾಮ್ರಾದ ಕೈ ಚಳಕ ಇಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಿನಿಮಾದಲ್ಲಿ ಲೇಟೆಸ್ಟ್ ಬಳಕೆಯಾಗುವ ಕ್ಯಾಮ್ರಾ ಮತ್ತು ಎಕ್ವಿಪ್ಮೆಂಟ್ಸ್ ಬಳಸಿ ಪ್ರತಿಯೊಂದು ಸೀನ್ನ ಸ್ಟೋರಿ ಬೋರ್ಡ್ ಮಾಡಿ ಮಿನಿಯೇಚರ್ ಆರ್ಟ್ ರೀತಿಯಲ್ಲಿ ಸೆಟ್ ನಿರ್ಮಾಣ ಮಾಡಿದ್ದಾರೆ. ಲೈವ್ ಲೊಕೇಶನ್ ಅಲ್ಲಿ ಏನ್ ಶೂಟಿಂಗ್ ಮಾಡಬೇಕು ಮತ್ತೆ ಇಂಟೀರಿಯರ್ ಅಲ್ಲಿ ಯಾವ ಸೆಟ್ ಹಾಕಿ ಶೂಟಿಂಗ್ ಮಾಡಬೇಕು ಅನ್ನೋದು ಪಕ್ಕಾ ಪ್ಲಾನಿಂಗ್ ಮಾಡಿ ಕಾಂತಾರದಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಸಿನಿಮಾದ ಕೆಲವು ಸಾಹಸ ದೃಶ್ಯಗಳನ್ನು ಗ್ರೀನ್ ಮ್ಯಾಟ್ ಬಳಸಿ ಚಿತ್ರೀಕರಣ ಮಾಡಿದ್ದಾರೆ, ಸ್ಪೆಷಲಿ ವಾರ್ ಎಪಿಸೋಡ್ಸ್. ಮೇಕಿಂಗ್ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಮತ್ತೆ ಪರಿಚಿತ ಕಲಾವಿದರನ್ನು ಬಿಟ್ಟರೆ ಮೇನ್ ಲೀಡ್ ಆಕ್ಟರ್ಸ್ ಅಥವಾ ಆಕ್ಟ್ರೆಸ್ ಎಲ್ಲೂ ರಿವೀಲ್ ಮಾಡಿಲ್ಲ. ಆದರೆ ಈ ದೇವಸ್ಥಾನದ ಮುಂದೆ ಭರತನಾಟ್ಯ ಎಪಿಸೋಡ್ ಇದೆ, ಅಲ್ಲಿ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಕಾಂತಾರ ಹೀರೋಯಿನ್ ಯಾರು ಅಂತ. ಮೇಕಿಂಗ್ ವಿಡಿಯೋನೇ ಬ್ಯಾಂಗರ್ ಮ್ಯೂಸಿಕ್ ಕೊಟ್ಟಿರುವ ಅಜನೀಶ್ ಲೋಕನಾಥ್ ಅವರು ಜಸ್ಟ್ ಇಮ್ಯಾಜಿನ್ ಇನ್ನು ಟೀಸರ್, ಟ್ರೈಲರ್ ಮತ್ತೆ ಫಿಲಂಗೆ ಯಾವ ರೇಂಜಲ್ಲಿ ಮ್ಯೂಸಿಕ್ ಕೊಟ್ಟಿರ್ತಾರೆ. ಸಿನಿಮಾ ದಶಕಗಳ ಹಿಂದೆ ನಡೆಯುವ ಕಥೆ ಆದ್ರಿಂದ ಅಲ್ಲಿ ಬಳಕೆಯಾಗುವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲಿ ಯೂಸ್ ಮಾಡಿದ್ದಾರೆ, ಸ್ಪೆಷಲಿ ಈ ಸೀನ್. ಜನರು ಸಂಭ್ರಮದಿಂದ ದೈವವನ್ನು ಆಚರಣೆ ಮಾಡ್ತಿದ್ದಾರೆ. ಮೇಕಿಂಗ್ ವಿಡಿಯೋದಲ್ಲಿ ಇದ್ದಂತ ಕೆಲವು ಸೆಟ್ಸ್ಗಳನ್ನ ನೋಡಿದ್ರೆ ಸೂರ್ಯ ಅವರ ಕಂಗುವ ಸಿನಿಮಾ ನೆನಪಿಗೆ ಬಂತು. ಆದ್ರೆ ಇಲ್ಲಿ ಧರಣಿ ಗಂಗೆಪುತ್ರ ಅವರ ಆರ್ಟ್ ಕೆಲಸಗಳು ಎದ್ದು ಕಾಣ್ತಿದೆ. ಪ್ರತಿಯೊಂದು ಕಸ್ಟಮೈಸ್ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸ್ಪೆಷಲ್ ಮೆನ್ಷನ್ ವಾರ್ ಎಪಿಸೋಡ್ಸ್. ಅಂದಾಗೆ ರಿಷಬ್ ಅವರ ವೈಫ್ ಪ್ರಗತಿ ಶೆಟ್ಟಿ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಸಾಹಸ ನಿರ್ದೇಶಕರಾಗಿ ಅರ್ಜುನ್ ರಾಜ್, ಜೂಜಿ, ರಾಮ್ ಲಕ್ಷ್ಮಣ್, ಮಹೇಶ್ ಮ್ಯಾಥ್ಯೂ, ಮಿಥುನ್ ಸಿಂಗ್ ರಾಜ್ಪುತ್ ಕೆಲಸ ಮಾಡಿದ್ದಾರೆ. ಒಂದಂತೂ ಕನ್ಫರ್ಮ್, ಫೈಟ್ ಸೀನ್ಸ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಕನ್ನಡದ ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್ ಆದ ಭೂಷಣ್ ಮಾಸ್ಟರ್ ಮತ್ತೆ ಸ್ವರಾಜ್ ಶೆಟ್ಟಿ ನೃತ್ಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು ಸಿನಿಮಾದಲ್ಲಿ ಟ್ರೈಬ್ ಸಾಂಗ್ ಮತ್ತೆ ದೈವ ಹಾಡು ಇರಬಹುದು. ಮೇಕಿಂಗ್ ವಿಡಿಯೋದಲ್ಲೇ ಕಾಂತಾರ ಸಿನಿಮಾ ಗ್ಲೋಬಲ್ ಆಡಿಯನ್ಸ್ಗೆ ರೀಚ್ ಆಗುವ ರೀತಿ ಇದೆ. ಚಿತ್ರತಂಡವು ಮೊದಲೇ ಅನೌನ್ಸ್ ಮಾಡಿದ ಹಾಗೆ ಕಾಂತಾರ ಚಿತ್ರವು ಇದೇ ಅಕ್ಟೋಬರ್ 2ರಂದು ವಿಶ್ವದಾದ್ಯಂತ ಎಲ್ಲ ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗ್ತಿದೆ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.